ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಈಗಾಗಲೇ ಮುಷ್ಕರದ ಕೂಗು ಈಗ ಮತ್ತೆ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಸರಿಯಾದಂತಹ ಒಂದು ವೇತನ ಸಿಗ್ತಾ ಇಲ್ಲ, ಮತ್ತು ಕೆಲವೊಂದು ಬೇಡಿಕೆಗಳನ್ನ ಒಳಗೊಂಡು ಈಗ ಈ ಒಂದು ಮುಷ್ಕರ ಮಾಡಬೇಕು ಅಂತ ಹೇಳಿ ಕೆಲ ಕಾರ್ಮಿಕರು ಏನೋ ಈಗಾಗಲೇ ಮುಂದಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಗೊಂದಲ ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಬಣಗಳು ಈಗಾಗಲೇ ಸ್ಟಾರ್ಟ್ ಆಗಿರುವಂಥದ್ದು. ನಮ್ಮ ಬೇಡಿಕೆ ಬೇರೆ, ನಿಮ್ಮ ಬೇಡಿಕೆ ಬೇರೆ ಅಂತ ಹೇಳಿ ಇದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಸಾರಿಗೆ ಮುಖಂಡರಾಗಿರುವಂಥ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇಲ್ಲಿ ಫಸ್ಟ್ ಆಫ್ ಆಲ್ ಮುಖಂಡರಾಗಿ ನೀವು ಏನಂತ ಹೇಳ್ತೀರಾ ಸರ್? ಯಾಕಂದರೆ ನಿಮ್ಮಲ್ಲೇ ಒಂದು ರೀತಿ ಒಗ್ಗಟ್ಟು ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡುತ್ತೆ. ಮತ್ತು ನಿಮ್ಮ ಒಂದು ಯಾವ್ಯಾವ ರೀತಿಯಾದಂಥ ಬೇಡಿಕೆಗಳನ್ನ ನೀವು ಮುಂದಿಡ್ತೀವಿ ಸರ್? ಖಂಡಿತ ಸರ್. ಇಲ್ಲಿ ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಏನಿದೆ, ಇದು ಕಳೆದ 40 ವರ್ಷಗಳಿಂದ ಏನು ಅವೈಜ್ಞಾನಿಕ ಪದ್ಧತಿಯಲ್ಲಿ ಇದ್ದಾವೆ, ಆ ಅವೈಜ್ಞಾನಿಕ ಪದ್ಧತಿಯಲ್ಲಿ 4 ವರ್ಷಕ್ಕೊಂದ್ಸಲಿ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದು ಅವರ ಒಂದು ಇದು ಕಳೆದ 4 ವರ್ಷಕ್ಕೊಂದ್ಸಲಿ ನಾವು ನೌಕರರು ಮುಷ್ಕರ ಮಾಡಬೇಕು, ರಸ್ತೆಗಿಳಿಬೇಕು, ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು, ಸಂಸ್ಥೆಗೆ ಆರ್ಥಿಕ ನಷ್ಟ ಉಂಟು ಮಾಡಿ 10%, 12.5%, 15% ಹಿಂಗೆ 4 ವರ್ಷಕ್ಕೆ ಮಾಡ್ಕೊಂಡು ಬರಬೇಕು. ಇದಕ್ಕೆ ನಾವು ಒಕ್ಕೂಟ ಅಂತ ಏನು ಮಾಡ್ಕೊಂಡಿದ್ದೀವಿ, ಕೂಟ ಅನ್ನೋ ಒಂದು ಸಂಘಟನೆಯನ್ನು ಒಳಗೊಂಡು ಈ ಥರ 5 ಸಂಘಟನೆ ಸೇರಿ ಒಕ್ಕೂಟ ಅಂತ ಏನು ಮಾಡ್ಕೊಂಡಿದ್ದೀವಿ. ನಾವು ಸರ್ಕಾರದ ಚುನಾವಣೆ ಪೂರ್ವದಲ್ಲಿ ಸರ್ಕಾರ ನಮಗೆ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನು ನೀಡೋದ್ರ ಬಗ್ಗೆ ಪ್ರಣಾಳಿಕೆ ಭರವಸೆ ಕೊಟ್ಟವ್ರೆ. ನಾವು ಸರ್ಕಾರದ ಮುಂದೆ ನಾವು ಕೇಳ್ಕೊಳ್ತಾ ಇರೋದು, ನಮಗೆ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಕೊಡಿ ಅಂತ. ನೀವು ಈಗಾಗಲೇ ನೋಡಿರೋದು ಸರ್, ಶಕ್ತಿ ಯೋಜನೆಯಿಂದ ಅತಿ ಹೆಚ್ಚು ಒತ್ತಡಕ್ಕೆ ಕಷ್ಟವನ್ನು ಅನುಭವಿಸ್ತಾರೋ ಸಾರಿಗೆ ನೌಕರರು, ಸರ್ಕಾರಿ ನೌಕರಿಗೂ ಒಂದು ಸರಿಸಮಾನದ ವೇತನವನ್ನು ಇಲ್ಲ ಅಂದರೆ ಯಾವ ರೀತಿಯಲ್ಲಿ? ಈಗಾಗಲೇ ನೀವು ನೋಡಿರ್ಬೋದು, ನಮ್ಮ ಚಾಲಕರಿಗೆ 41% ಸರ್ಕಾರಿ ನೌಕರಿಗೆ ವೇತನದಲ್ಲಿ ವ್ಯತ್ಯಾಸ ಇದೆ. ನಿರ್ವಾಹಕರು ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಮತ್ತು ನಮ್ಮ ಸೆಕ್ಯೂರಿಟಿ ಅವರಿಗೆ 52%, ಅಧಿಕಾರಿಗಳಿಗೆ ತಗೊಂಡ್ರೆ 50ರಿಂದ 90ರವರೆಗೂ ಡಿಫ್ರೆನ್ಷಿಯೇಷನ್ ಇದೆ. ಸೊ ಈ ತಾರತಮ್ಯಗಳನ್ನ ಹೋಗಲಾಡಿಸೋದಕ್ಕೆ ನಾವು ಸರ್ಕಾರದ ಮುಂದೆ ಈ ಒಂದು ಪ್ರಣಾಳಿಕೆ ಭರವಸೆ ಈಡೇರಿಸಿ ಅಂತ ನಾವು ಒಕ್ಕೂಟ ಆಗ್ರಹಿಸ್ತಾ ಇದ್ದೀವಿ. ಸೊ ಈ ಜಂಟಿ ಕ್ರಿಯಾ ಸಮಿತಿ ಅಂತ ಏನು ಇವರು ಈ ಅವೈಜ್ಞಾನಿಕ ಪದ್ಧತಿಯ ವೇತನ ಪರಿಷ್ಕರಣಕ್ಕೆ ಹೋಗ್ತಾ ಇದ್ದಾರೆ, ಇದಕ್ಕೆ ನಮ್ಮ ಬೆಂಬಲ ಇರಲ್ಲ ಸರ್. ಸರ್ಕಾರ ಸರ್, ನಮ್ಮದು 38 ತಿಂಗಳ ಏನು ಹಿಂಬಾಕಿದೆ ಅದನ್ನು ಕೊಡಬೇಕು. ಮತ್ತು 1/1/2024ರಿಂದ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗೂ ಸರಿಸಮಾನ ವೇತನವನ್ನು ಕೊಡಬೇಕು. ಮತ್ತು ನಮಗೆ ಕಾರ್ಮಿಕ ಸಂಘಟನೆ ಚುನಾವಣೆ ನಡೆದಿಲ್ಲ ಸರ್. ಕಳೆದ 30 ವರ್ಷದಿಂದ ಚುನಾವಣೆ ನಡೆಯದೆ ಯಾವುದೋ ಒಂದು ಎಲ್ಲರನ್ನೂ ಕರೆದು ಒಂದು ರೀತಿಯ ಮಾತುಕತೆ ಮಾಡೋ ಥರ ಮಾಡಿ ಏಕಪಕ್ಷೀಯವಾಗಿ ಒಂದು ವೇತನದ ಒಂದು ಪರ್ಸೆಂಟೇಜ್ನ ಮಾಡೋವಂಥ ಕೆಲಸನ ಸರ್ಕಾರ ಮತ್ತು ಆಡಳಿತ ಮಂಡಳಿ ಮಾಡ್ತಾ ಇದ್ದಾರೆ. ಸೊ ನಾವು ಈ ಸಲ ಏನು ಚುನಾವಣೆಯನ್ನು ಕಾರ್ಮಿಕ ಸಂಘಟನೆ ಚುನಾವಣೆ ಮಾಡಬೇಕಂತ ನಾವೆಲ್ಲ ಕೇಳ್ಕೊಂಡೇವಿ. ಈಗ ಈ ಒಕ್ಕೂಟದ ಒಂದು ಒಕ್ಕರಳಿನ ಜೊತೆಗೆ ನಮ್ಮ ಅಧಿಕಾರಿಗಳ ವರ್ಗಗಳು ಸಹ ಅವರು ಒಕ್ಕರಳಿನಿಂದ ಸರಿಸಮಾನ ವೇತನ ಕೇಳ್ತಾ ಇದ್ದಾರೆ. ಸೊ ನಾವೆಲ್ಲರೂ ಸೇರ್ಕೊಂಡು ನಾವು ಕೇಳ್ತಾ ಇರೋದು ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಸರ್. ಸರ್, ಈಗ ಅಂದರೆ ನೀವು ನೆಕ್ಸ್ಟ್ ಮುಷ್ಕರ ಮಾಡ್ತೀರಾ, ಬಂದ್ ಮಾಡ್ತೀರಾ, ಈ ರೀತಿಯಾಗಿ ಏನಾದರೂ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀರಾ? ಚರ್ಚೆಗಳು ಆಗಿದೆಯಾ, ಹೇಗೆ ಅಂತ? ಈಗಾಗಲೇ ನಾವು ಒಕ್ಕೂಟದ ಕಡೆಯಿಂದ ಏನು ಇದನ್ನು ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ ಮತ್ತು ಅಧಿಕಾರಿಗಳ ವರ್ಗದವ್ರ ಜೊತೆಲ್ಲ ಮಾತಾಡ್ತಾ ಇದ್ದೀವಿ. ಆಡಳಿತ ಮಂಡಳಿಯಲ್ಲಿ ಸರ್ಕಾರ ಒಂದು ಸಕಾರಾತ್ಮಕವಾಗಿ ಒಂದು ಸ್ಪಂದನೆಯನ್ನು ಕೊಡ್ತಾ ಇದೆ. ಈ 4 ವರ್ಷಕ್ಕೊಂದ್ಸಲಿ ಜಂಜಾಟಗಳು ಬೇಡ ಅನ್ನೋ ಒಂದು ಚಿಂತನೆ ಅವರೂ ಮಾಡ್ತಾ ಇದ್ದಾರೆ. ಸೊ ನಾವು ಸರ್ಕಾರದ ಜೊತೆಲಿ ಮಾತುಕತೆಯಲ್ಲಿದ್ದೀವಿ. ಸೊ ಅದಾದ ನಂತರ ಇವರು ಆಗಲ್ಲ ಅಂತ ಪಕ್ಷದಲ್ಲಿ ನಾವು ಮುಂದಿನ ಏನು ವಿಚಾರವನ್ನು ಮಾಡ್ತೀವಿ. ಅಲ್ಲಿವರೆಗೂ ಇನ್ನು ಯಾರೇ ಹೋರಾಟ ಮಾಡಲಿ ನಾವು ವಿರೋಧ ಅಂತ ವ್ಯಕ್ತಪಡಿಸಲ್ಲ. ಬಟ್ ನಮ್ಮ ಉದ್ದೇಶ ಅದಾಗಿಲ್ಲದ ಕಾರಣ ನಮ್ಮ ಉದ್ದೇಶ ಶಾಶ್ವತವಾದ ಸಮಸ್ಯೆಗೆ ಪರಿಹಾರ ಬೇಕು. ಅದಕ್ಕೆ ಇಲ್ಲದೆ ಈ 4 ವರ್ಷಕ್ಕೊಂದ್ಸಲಿ ಜಂಜಾಟದ ಈ ಪರಿಷ್ಕರಣೆಗೆ ನಾವು ಒಕ್ಕೂಟದ ಕಡೆಯಿಂದ ನಾವಂತೂ ಬೆಂಬಲ ಕೊಡಲ್ಲ ಸರ್. ಸರ್, ಈಗ ಸಾರಿಗೆ ಸಚಿವರನ್ನ ಏನಾದರೂ ಮಾತಾಡ್ಸಿದ್ದೀರಾ? ಅವರಿಂದ ನಿಮಗೆ ಏನಾದ್ರು ಒಂದು ರೀತಿಯಾದಂಥ ಆನ್ಸರ್ಸ್ಗಳು ಏನಾದ್ರು ಬಂದಿದೆಯಾ ಪಾಸಿಟಿವ್ ಆಗಿ ಏನು ಅಂತ? ಖಂಡಿತ ಸರ್, ನಾವು ಅವ್ರನ್ನ ಕಳೆದ ಒಂದು ವಾರದ ಹಿಂದೆನೂ ಭೇಟಿ ಮಾಡಿ ಕೇಳಿದ್ದೀವಿ. ಅವರು ಸಹ ಇನ್ನು ಆರ್ಥಿಕ ಏನು ಹೊರೆಗಳನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು ಅದನ್ನೆಲ್ಲ ಲೆಕ್ಕಾಚಾರಗಳು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಮತ್ತು ಅವರು ಹೇಳಿದಂತೆ ಈ 4 ವರ್ಷಕ್ಕೊಂದ್ಸಲಿ ಏನು ನಡೀತಾ ಇದೆ ಈ ಜಂಜಾಟಗಳು, ಇದನ್ನೇನಾದರೂ ಮಾಡಿ ಮುಗಿಸ್ಬೇಕಪ್ಪ, ಇದು ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಬೇಕು ಅಂತ ಮಾತನ್ನ ಅವರು ಸಕಾರಾತ್ಮಕ ಅವರು ಸ್ಪಂದಿಸಿದ್ದಾರೆ. ಸೊ ನಾವು ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಆಡಳಿತ ಮಂಡಳಿ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಕಾಯ್ತಾ ಇದ್ದೀವಿ ಸರ್. ಸರ್, ಅಂದರೆ ಈಗ ಯಾವುದೇ ರೀತಿ ಮುಷ್ಕರ ಮತ್ತು ಬಂದ್ಗೆ ಇನ್ನೇನು ದಿನಾಂಕ ನಿಗದಿ ಆಗಿಲ್ಲ, ಆ ಥರ ಏನಾಗಿಲ್ಲ ಅಂತ? ನಮ್ಮ ಕಡೆಯಿಂದ ಒಕ್ಕೂಟದ ಕಡೆಯಿಂದ ನಾವೇನೂ ನಿಗದಿ ಮಾಡಿಲ್ಲ. ಈಗೇನು ಜಂಟಿ ಕ್ರಿಯಾ ಸಮಿತಿಯನ್ನೋರೇನು ಹೋರಾಟ ಬೆಳಗಾವಿ ಚಲೋ ಮಾಡಿ ಅಲ್ಲೇನೋ ಇವತ್ತು ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ದೇನೆ ಅಂತೇಳಿ ಅದು ಅವ್ರು ಮಾಡೋವಂಥ ವಿಚಾರ ಸರ್. ಇದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಸರ್, ಅಂದರೆ ಈಗ ತುಂಬ ಹರಿಯರ್ಸ್ ಎಲ್ಲ ಬರಬೇಕು ಅಂತ ಹೇಳಿ ವಿಚಾರ ಇರುವಂಥದ್ದು, ಮತ್ತು ಹೈಕ್ಸ್ ಆಗಿಲ್ಲ, ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ಗಳಾಗಿರ್ಬೋದು ಅಂತ ಆ ವಿಚಾರದ ಬಗ್ಗೆ ಡಿಸ್ಕಸ್ ಸರ್. ನಾವು ಅದನ್ನೇ ಹೇಳ್ತಾ ಇರೋದು, ಇದು ಈ 4 ವರ್ಷದ ಅವೈಜ್ಞಾನಿಕ ಪದ್ಧತಿಯಿಂದಲೇ ಇದೆಲ್ಲ ಜಂಜಾಟಗಳಿರೋದು. 38 ತಿಂಗಳ ಏನು ವೇತನದ ಹಿಂಬಾಕಿ ಬರಬೇಕು, ಅದೇ ಸುಮಾರು 1785 ಕೋಟಿ ಬರಬೇಕಾಗಿದೆ. ಅದ್ರ ಜೊತೆಗೆ ಈಗ ವೇತನ ಪರಿಷ್ಕರಣೆ ಅಂತ ಮತ್ತೆ 1 ವರ್ಷ ಆಗೋಗಿದೆ. ಈ 1 ವರ್ಷಕ್ಕೆ ಇನ್ನಷ್ಟು ಹೊರೆ ಆಗುತ್ತೆ. ಅದಕ್ಕೆ ಬದಲಾಗಿ ಇದೇ ಥರ ಕಳೆದ 40 ವರ್ಷಗಳಿಂದ ನಡ್ಕೊಂಡು ಬರ್ತಾರೆ ಪದ್ಧತಿ. ಇದಕ್ಕೆ ತಿಲಾಂಜಲಿ ಆಡಬೇಕು. ನಮಗೆ ಸರಿಸಮಾನ ವೇತನವನ್ನು ಸರ್ಕಾರಿ ನೌಕರಿಗೆ ಯಾವಾಗ ಆಗುತ್ತೋ ಆವಾಗ ಆಗೋದ್ರಿಂದ
ಈ ಜಂಜಾಟಗಳೆಲ್ಲ ಇರಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಮತ್ತು ನಮ್ಮ ಒಂದೆಲ್ಲ ನಿಲುವು ಸರ್ ನಮ್ಮ ಒಕ್ಕೂಟದ್ದು. ಸೊ ಇದಿಷ್ಟು ಚಂದ್ರಶೇಖರ್ ಅವರ ಮತ್ತು ಅಂದರೆ ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ನಮಗೂ ಕೂಡ ಸರಿಯಾದಂಥ ವೇತನವನ್ನು ಕೊಡಬೇಕು ಅನ್ನೋ ಮಾತನ್ನು ಅವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಅಜಯ್, ಸಮಯ ನ್ಯೂಸ್, ಬೆಂಗಳೂರು.